ಶೋ ಇದೆಯಲ್ಲ, ಇದು ರಿಯಾಲಿಟಿ ಶೋ ಅಲ್ಲ, ಬಂಡಲ್ ಶೋ ಅಂತ ಸೀದಾ ಹೇಳ್ಬಿಟ್ಟೆ. ಅದನ್ನ ನೋಡಿ ಒಂದ್ಸಲ ಕನ್ಫ್ಯೂಸ್ ಆಗಿಬಿಟ್ರು. ಹೌದು, ಅವರಿಲ್ಲಿ ಏನು ಹೇಳಿದ್ರು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಕೇಳಿಸ್ಕೊಂಡ್ರಿ ಅಂತಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೋಡಿ, ಬಿಗ್ ಬಾಸ್ ರಿಯಾಲಿಟಿ ಶೋ ಬಂಡಲ್ ಶೋ ಅಂತಂದ್ಬಿಟ್ಟು ಅವ್ರು ಹೇಳ್ತಿದ್ದಾರೆ. ಈಗ ಬಿಗ್ ಬಾಸ್ ರಿಯಾಲಿಟಿ ಶೋಗೆ 60 ಜನ ಇಲ್ಲಿ ಸೆಲೆಕ್ಟ್ ಆಗಿದ್ರು. 60 ಜನದಲ್ಲಿ ಈಗ ಅಳೆದು ತೂಗಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಈಗ ಪಾಸ್ ಆದವ್ರನ್ನ ಬಿಗ್ ಬಾಸ್ ಮನೆಯೊಳಗಡೆ ಎಂಟ್ರಿ ಕೊಡ್ತಾರೆ. ಆದರೆ ಕೆಲವೊಬ್ಬರು ಇಲ್ಲಿ ಸೆಲೆಕ್ಟ್ ಆಗಿಲ್ಲ. ಒಬ್ಬೊಬ್ಬರು ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಮಾಡಿ ಹಾಕ್ತಿದ್ದಾರೆ, ನಮ್ಮನ್ನ ಇಷ್ಟು ಗಂಟೆಗೆ ಇಲ್ಲಿ ಕರೆಸಿದ್ರು ಅಂತಂದ್ಬಿಟ್ಟು. ನೋಡಿ, ವಿಡಿಯೋ ಏನೋ ಮಾಡಿ ಇಲ್ಲಿ ಹಾಕಿದ್ರೆ, ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದ ಇಲ್ಲಿ ಒಪಿನಿಯನ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸುಳ್ಳು ಅಂತಂದ್ಬಿಟ್ಟು ನಮಗೂ ಕೂಡ ಇಲ್ಲಿ ಗೊತ್ತಿಲ್ಲ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರುಗಳ ವಿಡಿಯೋಗಳು ಏನಿದೆ ಸ್ವಲ್ಪ ಇಲ್ಲಿ ವೈರಲ್ ಆಗ್ತಾನೆ ಇರುತ್ತೆ. ನಾನು ಬಿಗ್ ಬಾಸ್ಗೆ ಹೋದಾಗ ನನ್ನ ಅನುಭವ ಅಂತ ಕೂಡ ಇಲ್ಲಿ ವಿಡಿಯೋನ ಇಲ್ಲಿ ಮಾಡಿ ಹಾಕ್ತಾರೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ, ಈಗ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಅತಿ ದೊಡ್ಡ ರಿಯಾಲಿಟಿ ಶೋ. ಕೆಲವೊಬ್ಬರಿಗೆ ಒಳ್ಳೆ ಒಪಿನಿಯನ್ ಇದೆ, ಕೆಲವೊಬ್ಬರಿಗೆ ಕೆಟ್ಟ ಒಪಿನಿಯನ್ ಇದೆ. ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಆದರೆ ಸೆಲೆಕ್ಟ್ ಆದವ್ರಿಗೆ ಹಬ್ಬದ ಊಟ. ಆದರೆ ಇಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡು ಇಲ್ಲಿ ಬಂದಿರ್ತಾರೆ. ಆದರೆ ಇವರಿಲ್ಲಿ ಹೇಳ್ತಿರೋದೇನಪ್ಪ ಅಂತಂದರೆ, ಇದೊಂದು ಬಂಡಲ್ ಶೋ, ಇದು ರಿಯಾಲಿಟಿ ಶೋ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ವೀಕ್ಷಕರೇ. ಸದ್ಯ ಇವರು ಕೂಡ ಆ ಒಂದು ಶೋನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಗ್ನಿ ಪರೀಕ್ಷೆ ಏನಿದೆ 60 ಜನದಲ್ಲಿ ಇವರು ಕೂಡ ಪ್ರಕಾಶ್ ಅನ್ನೋರು. ಈಗ ನೆಕ್ಸ್ಟ್ ಬರ್ತಾ ವಿಡಿಯೋಗಳು ಏನು ಬರುತ್ತೆ ಈಗ ಕಲರ್ಸ್ ವಾಹಿನಿಯಲ್ಲಿ ಇವರೇನಿಲ್ಲಿ ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಕೂಡ ಇಲ್ಲಿ ಗೊತ್ತಾಗುತ್ತೆ. ಆದರೆ ಕಂಪ್ಲೀಟ್ ಆಗಿ ಏನು ಮಾತಾಡಿದ್ದಾರೆ, ಏನು ಮಾತಾಡಿಲ್ಲ ಅಂತಂದ್ಬಿಟ್ಟು ಆಗಸ್ಟ್ 16ನೇ ತಾರೀಕು ಈಗ ಗೊತ್ತಾಗುತ್ತೆ. ಇಲ್ಲಿ ಇವ್ರು ಹೇಳಿರೋ ಪ್ರಕಾರ ಏನಪ್ಪ ಅಂತಂದರೆ, ಜಡ್ಜಸ್ಗಳು ಒಂದಿಷ್ಟು ಟಾಸ್ಕ್ಗಳನ್ನ ಇಲ್ಲಿ ಕೊಟ್ರಂತೆ. ಮತ್ತೆ ನಿನ್ನ ಹತ್ರ ಏನು ಟ್ಯಾಲೆಂಟ್ ಇದೆ ಅಂತ ಕೇಳಿದಾಗ ಸಂಗೀತ ಶೃಂಗೇರಿ ಅವರು ಕೇಳಿದಂತೆ, ಚಂದನ್ ಶೆಟ್ಟಿ ಅವರು ಮತ್ತೆ ಇಲ್ಲಿ ಜಡ್ಜಾದ ಶ್ರುತಿಯವರು ಕೂಡ ಇಲ್ಲಿ ಕೇಳಿದ್ದಾರೆ. ಅಂದರೆ ಅವ್ರಿಗಿಲ್ಲಿ ಏನು ಕೇಳಬೇಕು ಅಂತ ಅನಿಸಿದೆ ಕ್ವಶನ್ಗಳು ಅವರೆಲ್ಲರೂ ಕೂಡ ಇಲ್ಲಿ ಕೇಳಿದ್ದಾರೆ. ಆದರೆ ಕೆಲವೊಬ್ಬರಿಗೆ ಇಲ್ಲಿ ಸಂಗೀತ ಶೃಂಗೇರಿ ಅವರು ಜಡ್ಜ್ ಆಗಿರೋದು ಇಷ್ಟ ಆಗಿಲ್ಲ. ಈವನ್ ಜಡ್ಜಸ್ಗಳ ಮೇಲೆ ಸಿಕ್ಕಾಪಟ್ಟೆ ಇಲ್ಲಿ ಬ್ಲೇಮ್ ಮಾಡ್ತಾ ಇದ್ದಾರೆ. ಆದರೆ ಕಲರ್ಸ್ ವಾಹಿನಿಯಲ್ಲಿ ನೀವು ನೋಡ್ಬೋದು, ಏನಕ್ಕೆ ನಾವು ಈ ರೀತಿ ಅಗ್ನಿ ಪರೀಕ್ಷೆಯಲ್ಲಿ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳ್ತಾ ಬಂದಿದ್ದಾರೆ. ನಿನ್ನೆಯಿಂದನೇ ಇಲ್ಲಿ ಪ್ರೋಮೋಗಳನ್ನ ಇಲ್ಲಿ ಅಪ್ಡೇಟ್ ಮಾಡ್ತಾನೆ ಇದ್ದಾರೆ. ಸುಮಾರು 2 ದಿವಸದಿಂದ 60 ಜನ ಸೆಲೆಕ್ಟ್ ಆದರು ಅಂತಂದ್ಬಿಟ್ಟು. ಆ ನಂತರ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಇಲ್ಲಿ ಫೇಮಸ್ ಆಗಿರೋರು ಅಂದರೆ ಸ್ವಲ್ಪ ಹೆಸರು ಇರೋರು, ಇವಾಗ ಅಮುಕು ಡುಮುಕು ಅವ್ರದ್ದೊಂದು ವಿಡಿಯೋ ಏನಿದೆ, ಆದರೆ ಕಂಪ್ಲೀಟ್ ಆಗಿ ಅವ್ರು ಏನು ಮಾತಾಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಜಡ್ಜಸ್ಗಳು ಕ್ವಶನ್ ಕೇಳಿದ ತಕ್ಷಣ ಮೇನ್ ಆಗಿ ಅವ್ರಿಗೆ ಏನು ಉತ್ತರ ಕೊಡಬೇಕು ಅಂತಂದ್ಬಿಟ್ಟು ಅನಿಸಿದೆ, ಆ ಟೈಮಲ್ಲೇ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಇದು ಸ್ಕ್ರಿಪ್ಟೆಡ್ ಅಂತ ಸ್ವಲ್ಪ ಜನ ಹೇಳ್ತಾರೆ, ಆದರೆ ಇದು ಸ್ಕ್ರಿಪ್ಟೆಡ್ ಅಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾರೆ. ರಿಯಾಲಿಟಿ ಶೋ ಅಂದಮೇಲೆ ಈಗ ಎಲ್ಲನೂ ಕೂಡ ಇಲ್ಲಿ ಇದ್ದೇ ಇರುತ್ತೆ. ಒಟ್ಟಿನಲ್ಲಿ ಈಗ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಅಗ್ನಿ ಪರೀಕ್ಷೆಗೆ ಯಾರ್ಯಾರು ಸೆಲೆಕ್ಟ್ ಆಗಿ ಹೋಗಿದ್ರು, ಮೊದಲಿಗೆ ವಿಡಿಯೋ ಮಾಡಿ ಹಾಕಿದ್ರಂತೆ. ಆ ನಂತರನೇ ಇಲ್ಲಿ ವಿಡಿಯೋ ಮೂಲಕ ಇಲ್ಲಿ ವಾಟ್ಸಪ್ ಈ ಥರ ಕಾಲ್ ಮಾಡಿಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಬನ್ನಿ ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತಂದ್ಬಿಟ್ಟು ಮುಂದಿನ ಹಂತದವರೆಗೂ ಕೂಡ ಇಲ್ಲಿ ಕರ್ಕೊಂಡೋಗಿದ್ದಾರೆ. ಆದರೆ ಈ ಒಂದು ರಿಯಾಲಿಟಿ ಶೋ ಬಗ್ಗೆ, ಇದೊಂದು ರಿಯಾಲಿಟಿ ಶೋ ಬಿಗ್ ಬಾಸ್ ರಿಯಾಲಿಟಿ ಶೋ ಅನ್ನೋದು ಬಂಡಲ್ ಶೋ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗ ಆಲ್ಮೋಸ್ಟ್ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ. ವೀಕ್ಷಕರು, ಈಗ ಇವರು ಹೇಳಿರೋ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ? ಈಗ 60 ಜನ ಈಗ ಬಂದಿದ್ದಾರೆ. ಇದರಲ್ಲಿ ಮೇನ್ ಆಗಿ ಅಮುಕುಡುಮುಕು ವಿನಯ್ ಗೌಡ ಅವ್ರಿಗೆ ನೀವು ಜಡ್ಜ್ ಆಗೋಕ್ಕೆ ಲಾಯಕ್ಕಿಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಅವ್ರ ಹೆಸರು ಸಂಧ್ಯಾ ಗೌಡ ಅಂತಂದ್ಬಿಟ್ಟು. ಯಾಕಂದರೆ ತುಂಬ ಸಖತ್ತಾಗಿ ಮಾತಾಡಿದ್ರು. ಇವಾಗ ಡೇರಿಂಗ್ ಪರ್ಸನ್ ಅಪ್ಪ, ಇವ್ರಿಗೊಂಚೂರು ಭಯನೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆ ರೀತಿಯಾಗಿ ಮಾತಾಡಿದ್ರು. ಈ ಒಂದು ಪ್ರೊಮೋ ಬಂದಿದ ತಕ್ಷಣ ಇಂಥ ವ್ಯಕ್ತಿಗಳು ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ಸಖತ್ತಾಗಿರುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಕೂಡ ಇಲ್ಲಿ ಹೇಳಿದ್ದಾರೆ. ಬಟ್ ಈ ರೀತಿಯಾಗಿ ಜಡ್ಜಸ್ಗಳಿಗೆ ಮಾತಾಡ್ಬಿಟ್ರು ಅಂತ ಕೂಡ ಇಲ್ಲಿ ಕೆಲವೊಬ್ರು ಹೇಳಿದ್ದಾರೆ. ಆದರೆ ಈ ರೀತಿಯಾದ ಪರ್ಸನ್ಗಳು ಮತ್ತೆ ಇವಾಗ ಪ್ರಕಾಶ್ ಅನ್ನೋರು, ಇಷ್ಟು ಜನದ್ದು ಕೂಡ ಈಗ ಹೆಸರುಗಳು ಗೊತ್ತಾಗಿದೆ. ಕೆಲವೊಬ್ರು ತುಂಬ ಚೆನ್ನಾಗೂ ಕೂಡ ಇಲ್ಲಿ ಮಾತಾಡಿದ್ದಾರೆ, ಕೆಲವೊಬ್ರಿಗೆ ಇಷ್ಟ ಆಗಿದೆ, ಕೆಲವೊಬ್ರಿಗೆ ಇಷ್ಟ ಆಗಿದೆ. ಈ ಒಂದು ವಿಚಾರದ ಬಗ್ಗೆ ಮತ್ತೆ ಯಾರು ಸೆಲೆಕ್ಟ್ ಆದರೆ ಚೆನ್ನಾಗಿರುತ್ತೆ, ಈಗ ಪ್ರೋಮೋ ಬಿಟ್ಟಿದ್ದಾರಲ್ಲ, ಪ್ರೋಮೋದಲ್ಲಿ ಯಾರು ನಿಮಗೆ ತುಂಬ ಇಷ್ಟ ಆದರೂ, ಯಾರು ಸೆಲೆಕ್ಟ್ ಆದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.